Namaste everyone. Welcome to first PUC physics class. You are waiting for the class, I think. Hope you are doing well. We were studying about vectors, their application, how to find out the resultant of vectors and everything, right? Today, in order to use the vectors ಅನ್ನು ಉಪಯೋಗಿಸಬೇಕಾದ್ರೆ ಅದರ ಯಾವುದು ರಿಸಲ್ಟೆಂಟ್ ಎಲ್ಲಿ ರಿಸಲ್ಟೆಂಟ್ ಇದೆ ಅಂತ ನೋಡಬೇಕಾದ್ರೆ we want some angles, right? So ಅದನ್ನು ನೋಡ್ಕೊಳ್ಳಿಲ್ಲ ನಾವು. So we will see. Namaste. Hope you are doing well. So welcome to the class. Vectors ಅನ್ನು ಉಪಯೋಗಿಸಬೇಕಿದ್ರೆ if you want to use vectors, you must know what is the direction, what is the angle at which they form. Tan theta ಎಲ್ಲ ನೋಡ್ಕೊಂಡಿದ್ದೀವಿ. So you must study the angle at which they are acting. ಆ ಆ್ಯಂಗಲ್ ಅನ್ನು ನೋಡಬೇಕಿದ್ರೆ we must know Clerk's table. ಒಂದು ಬುಕ್ ಸಿಗುತ್ತೆ ನಿಮಗೆ and it is called Clerk's table. ಆ Clerk's table ಅಲ್ಲಿ there are so many things. It is a small book, thick book. It doesn't cost much. ತುಂಬ ಕಾಸ್ಟ್ಲಿ ಏನಲ್ಲ ಅದು. ಅದರಲ್ಲಿ ಅಫ್ಕೋರ್ಸ್ ಯು ಕ್ಯಾನ್ ಪರ್ಚೇಸ್ ದ ಬುಕ್ ಲೇಟರ್. ಇವಾಗ ಸರ್ ಅದು ಎಲ್ಲಿ ಬುಕ್ ಸಿಗುತ್ತೆ ಸರ್, ಅದು ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ, ಅದು ಹೋಗೋದು ಹೇಗೆ ಸರ್, ಲಾಕ್ಡೌನ್, ನಥಿಂಗ್ ಯು ನೀಡ್ ಟು ವರಿ. ಐ ಹ್ಯಾವ್ ಗಿವನ್ ಯು ದ PDF ಫಾರ್ಮ್. ಅದರ PDF ಕಳಿಸಿದ್ದೀನಿ, ಅದನ್ನು ಓಪನ್ ಮಾಡಿ ನೋಡಿದರೆ ಸಾಕು. ಎಲ್ಲಿ ಬೇಕು ಅಲ್ಲಿ ಮಾತ್ರ ಅದು. ಆ್ಯಂಡ್ ಯು ನೀಡ್ ನಾಟ್ ಕೀಪ್ ದಟ್ ಬುಕ್ ಆಲ್ವೇಸ್ ವಿತ್ ಯು ಲೈಕ್ ಎ ಸ್ಟೋರಿ ಬುಕ್, ಅದು ಬೇಕಾಗಿಲ್ಲ. ಸೊ ವಾಟ್ ಡಸ್ ಇಟ್ ಕಂಟೈನ್? ಇಟ್ ಕಂಟೈನ್ ಸೋ ಮೆನಿ ಥಿಂಗ್ಸ್. ಅದರ ಒಳಗಡೆ ಪಿರಿಯಾಡಿಕ್ ಟೇಬಲ್ ಇದೆ ಆ್ಯಂಡ್ ಎವ್ರಿ ಎಲೆಮೆಂಟ್, ಪ್ರತಿ ಎಲೆಮೆಂಟ್ನ ಅಟಾಮಿಕ್ ನಂಬರ್, ಮಾಸ್ ನಂಬರ್, ಅದರ ಡಿಸ್ಕ್ರಿಪ್ಷನ್ನು, ಆಮೇಲೆ ಆ ಎಲೆಮೆಂಟಲ್ಲಿ ಏನೆಲ್ಲ ಇದೆ ಎಲ್ಲನೂ ಇದೆ. ಫಿಸಿಕ್ಸಲ್ಲಿ ಗ್ರಾವಿಟೇಷನ್ ಚಾಪ್ಟರ್ನ ಕೆಲವು ಡೆಫಿನೇಷನ್ಸ್ ಎಲ್ಲ ಇದೆ. ಆಮೇಲೆ ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂಸ್ ಇದೆ, ಸೈನ್ 30, ಸೈನ್ 45, ಸೈನ್ 22, ಸೈನ್ 90 ಡಿಗ್ರಿ ಎಲ್ಲನೂ ಇದೆ. ಸರ್ ಅದನ್ನು ಎಕ್ಸಾಮಿಗೆ ತಗೊಂಡು ಹೋಗೋಕೆ ಬಿಡ್ತಾರೆ ಸರ್ ಆ ಕ್ಲಾರ್ಕ್ಸ್ ಟೇಬಲನ್ನು? ಎಸ್, ದೇನ್ ಬಿಡ್ತಾರೆ. ಹಾಗಾದರೆ ಡೆಫಿನೇಷನ್ ಎಲ್ಲ ನೋಡಿ ಬರಿಬೋದಲ್ಲ ಸರ್? ನಾಟ್ ಪಾಸಿಬಲ್, ಬಿಕಾಸ್ ಇನ್ ದ ಎಕ್ಸಾಮಿನೇಷನ್ ದೇ ವಿಲ್ ಗಿವ್ ಯು ಓನ್ಲಿ ಫ್ಯೂ ಪೇಜಸ್. ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಬೇಕು ಆ ಪೇಜನ್ನು ಮಾತ್ರ ಕೊಡ್ತಾರೆ. ಡೆಫಿನೇಷನು ಅದು ಇದು ಕ್ಲಾರ್ಕ್ಸ್ ಪಿರಿಯಾಡಿಕ್ ಟೇಬಲ್ ಎಲ್ಲ ಇರೋ ಪೇಜನ್ನು ಕೊಡೋಲ್ಲ. ಸೊ ಯು ನೀಡ್ ನಾಟ್ ಡಿಪೆಂಡ್ ಆನ್ ದಟ್ ಬುಕ್ ಫಾರ್ ದ ಎಕ್ಸಾಮ್, ರೈಟ್? ಸೊ ದಟ್ ಇಸ್ ಎ ಡಿಫರೆಂಟ್ ಬುಕ್. But you can, in the daily usage, you can use it. But for the exam, they will give you whatever is needed and not all the things. Okay. ಆ Clerk's table ಅಲ್ಲಿ we can find out the angles. We know particular angles in sin theta and cos theta. ನಮ್ಮ ಹತ್ರ ಎಲ್ಲ ಆ್ಯಂಗಲ್ ಗೊತ್ತಿಲ್ಲ. A few angles we know. For example, 30, 40, 45, 60 ಇದೆಲ್ಲ ಗೊತ್ತು. Shall we have a table for that? And always you must be ready with a pen and paper. ಇನ್ನು ನನ್ನ ಕ್ಲಾಸಲ್ಲಿ ಯಾವಾಗಲೂ ಪೆನ್ ಪೇಪರ್ ಇಟ್ಕೊಂಡೇ ರೆಡಿ ಇರಬೇಕು ನೀವು. ಅದನ್ನು ಬರಿತಾ ಹೋಗಬೇಕು. ವಾಟ್ ಎವರ್ ಐ ರೈಟ್ ಯು ಶುಡ್ ಆಲ್ಸೋ ರೈಟ್. ಸಿಂಪ್ಲಿ ಸ್ಕ್ರಿಬ್ಲಿಂಗ್. ಡೋಂಟ್ ಕೀಪ್ ಆನ್ ಲುಕಿಂಗ್ ಇನ್ ಟು ದ ವಿಡಿಯೋ ಆಲ್ವೇಸ್. ವಿಡಿಯೋನೇ ನೋಡ್ತಾ ಇರೋ ಅಗತ್ಯ ಇಲ್ಲ. Sometimes just listening is enough and you should go on scribbling something. And in between you change your views. ಒಂದ್ಸರಿ ದೂರದ ಆಬ್ಜೆಕ್ಟ್ ಏನಾದರೂ ನೋಡ್ಕೊಳ್ಳಿ, ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಒಂದೇ ಸಮನೆ ಟಿವಿಯನ್ನು ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲನ್ನು ನೋಡಬೇಡಿ, ರೈಟ್? ದಟ್ ಈಸ್ ನಾಟ್ ಗುಡ್. ಓಕೆ, ನಾವ್ shall we write? If I write it here, I think you can read this, you can see this. Yes, I will write theta here and I will write sin theta value and cos theta value. ಈ ಟೇಬಲ್ ಅವಾಗ ಬರ್ಕೋಬೇಕು and you must be ready with all the values. So theta 0, theta 30 degree ನಮ್ಗೆ ಗೊತ್ತು, ಆಮೇಲೆ 45 degree ನಮ್ಗೆ ಗೊತ್ತು. Both sin theta and cos theta give the same value at 45, you know it. And what about 60 we know, 90 we know, and even after this we know, right? ಗೊತ್ತು ನಮಗೆ, ಬಟ್ ಇವಾಗ ಸಾಕು. ಓಕೆ, ಸೊ ಶಾಲ್ ವಿ ರೈಟ್ ದ ವ್ಯಾಲ್ಯೂಸ್? ವಾಟ್ ಈಸ್ ಸೈನ್ 0? 0. ಸೈನ್ ಸ್ಟಾರ್ಟ್ಸ್ ಫ್ರಮ್ 0, ಕಾಸ್ ಸ್ಟಾರ್ಟ್ಸ್ ಫ್ರಮ್ 1, ರೈಟ್? ಸೈನ್ 0ದಿಂದ ಮೇಲೆ ಹೇಳ್ತಾ ಮೇಲೆ ಹೋಗುವಾಗ ಕಾಸ್ ಮ್ಯಾಕ್ಸಿಮಮ್ ಇಂದ 0 ಬರುತ್ತೆ. ಕಾಸ್ ಈಸ್ ಡಿಕ್ರೀಸಿಂಗ್, ಸೈನ್ ಈಸ್ ಇನ್ಕ್ರೀಸಿಂಗ್. ಸೈನ್ 0 0, ಸೈನ್ 30 ಡಿಗ್ರಿ ಹಾಫ್. ಅದೇ ಹಾಫನ್ನು ಇದು ಇಲ್ಲಿ ತಗೊಳುತ್ತೆ, ರೈಟ್? ಯಾಕಂದರೆ ಬಂದ ಕಡೆ ಅದು ಹೀಗೆ ಬರುವಾಗ ಒಂದೇ ವ್ಯಾಲ್ಯೂಸನ್ನು ರಿಪೀಟ್ ಮಾಡ್ಕೊಳ್ಳುತ್ತೆ. ಸಾರಿ, ಇಲ್ಲಿ ಅಲ್ಲ, ಇಟ್ ಟೇಕ್ಸ್ ಇಟ್ ಹಿಯರ್, ರೈಟ್? ವಾಟ್ ಅಬೌಟ್ 45? 45ಗೆ ಎರಡು ಮೀಟ್ ಆಗುತ್ತೆ. Sin theta and cos theta meet at 45 degrees, right? With the same value. What about the other value? Sin 60. Sin 60 is √3/2. Sin 90 degrees 1. And the same one value is taken by cos theta in the beginning. Of course, ಇಲ್ಲಿ ತಗೊಳ್ಳೋ ವ್ಯಾಲ್ಯೂ ಅನ್ನು ಇದು ಇಲ್ಲಿ ತಗೊಳುತ್ತೆ, ಆಮೇಲೆ ಇದು ಇಲ್ಲಿ ತಗೊಳ್ಳೋದನ್ನು ಇಲ್ಲಿ ನೋಡಿ ಉಲ್ಟಾ ಪಲ್ಟಾ ಆಗ್ತಾ ಹೋಯ್ತು, ರೈಟ್? ಸೊ 1 is starting from 1, cos theta decreasing to 0. ಅದು ಲೀಡಿಂಗ್, ಮೊದಲೇ 1 ಆಗಿತ್ತು ಅದು. Sin theta is then increasing and becoming maximum, right? So we know all these values. Now what about other values sir? 22 degree ಅಂದರೆ ಎಷ್ಟು? ಸೈನ್ 43 ಎಷ್ಟು ಸರ್? 45 ಗೊತ್ತು, 1/√2. ಸೊ ವಾಟ್ ಅಬೌಟ್ ಅದರ್ ವ್ಯಾಲ್ಯೂಸ್? ಸೊ ದ್ಯಾಟ್ ಮಸ್ಟ್ ಬಿ ಸೀನ್ ಇನ್ ದ ಕ್ಲರ್ಕ್ಸ್ ಟೇಬಲ್. ಅದನ್ನು ಯೂಸ್ ಮಾಡೋದು ಹೇಗೆ ಅಂತ, ಯೂಸ್ ಯಾಕೆ ಮಾಡಬೇಕು ಅಂತ ಎರಡು ನೋಡ್ಬೇಕು ಇವಾಗ. ಓಕೆ, ನಾವು ಸಪೋಸ್ you have some sine values and cos values, and before that how to use the angles
ಈಗ ಫಾರ್ ಎಕ್ಸಾಂಪಲ್ ಥೀಟಾ ಅಂತ ಹೇಳೋ ಸಿಂಬಲ್ ಯೂಸ್ ಮಾಡ್ತೀವಲ್ಲ, ವಾಟ್ ಇಸ್ ಥೀಟಾ? ಇನ್ ಥೀಟಾ ಅಂದರೆ ಏನು ಅಂತ ಕೇಳಬಾರ್ದು ನೀವು. ವಾಟ್ ಇಸ್ ಥೀಟಾ ಸರ್? ಎಲ್ಲ ಆಗಿ ರಾಮಾಯಣ ಎಲ್ಲ ಹೇಳಿ ಆದಮೇಲೆ ರಾಮನಿಗೆ ಸೀತೆ ಏನಾಗಬೇಕು ಸರ್ ಅಂತ ಕೇಳಿದಾಗೆ ಕೊನೆಗೆ ಹಾಗಾಗಬಾರ್ದು. ವಾಟ್ ಇಸ್ ಥೀಟಾ? Theta is just a symbol. It is a Greek letter. It is used to denote angle. How do you use V for velocity, right? X for distance or displacement. Similarly, we use theta for angle or theta for something else also. And somebody was asking me in the WhatsApp, sir, oh iden sir anta. That is lambda. It is again Greek. Lambda, eta, theta, chi, phi. There are so many values, right? So many letters. We use it for different notations. ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೋತೀವಿ. ಓಕೆ, ಈಗ ಥೀಟಾ ಅಂತ ಹೇಳೋದು ಸುಮ್ಮನೆ ಒಂದು ನೊಟೇಷನ್ ಅಷ್ಟೇ, ಎಕ್ಸ್ ಅಂತ ಹೇಳಿದಾಗೆ. ಬಟ್ ದಿಸ್ ಈಸ್ ಮೇನ್ಲಿ ಯೂಸ್ ಫಾರ್ ಆ್ಯಂಗಲ್ಸ್ ಆ್ಯಂಡ್ ಟೆಂಪರೇಚರ್ ಮರೀಲಿಕ್ಕೆ ಯೂಸ್ ಮಾಡ್ತೀವಿ. ಟೆಂಪರೇಚರ್ಗೆ ಟಿ ಯೂಸ್ ಮಾಡ್ಬೋದಲ್ಲ ಸರ್, ಥೀಟಾನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ನಾವು ವಾಟ್ ಅಬೌಟ್ ದ ಅದರ್ ವ್ಯಾಲ್ಯೂಸ್? ಸರ್ ಉಳಿದ ವ್ಯಾಲ್ಯೂಸ್ ಎಷ್ಟು ಸರ್ ಅದರ್ ದ್ಯಾನ್ ದಿಸ್? For that we will divide the angle. Sir, ಇವಾಗ ನಮಗೆ we can measure time in years, right? ಒಂದು ವರ್ಷ ಅಂತ ಹೇಳ್ತೀವಿ. ಅದು ಇನ್ನೂ ಚಿಕ್ಕದಾಗಬೇಕು ಅಂತಿದ್ರೆ ತಿಂಗಳು ಅಂತ ಹೇಳ್ತೀವಿ, which say 1 month. 1 month is lesser than 1 year. We have 12 months in a year, and we have a day, and we have a week, right? Day, and day is divided into hours. Hours are divided into minutes, right? Every 1 hour contains 60 minutes. That means divide 1 hour time into 60 parts. Each part is called 1 minute. And divide 1 minute into 60 parts. Each part is called 1 second. ನಿಮ್ಗೆ ಗೊತ್ತದು. ಸೊ ಇಡೀ ಒಂದು ಗಂಟೆಯನ್ನು ನೀವು ಒಂದೊಂದು 60 ಪಾಲ್ ಮಾಡಿದರೆ ಆ ಒಂದೊಂದು ಪೀಸನ್ನು 1 minute ಅಂತ ಕರಿತೀವಿ. If whole 1 hour is divided into 60 parts, that each part is called 1 minute. If 1 minute is divided into 60 parts, minute ಅನ್ನು ಕೂಡ ಚಿಕ್ಕ 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 60 ಪೀಸ್ ಮಾಡಿ 1 minute-ಅನ್ನು, that becomes 1 second. Similarly in angles, ಅಲ್ಲಿ ಕೂಡ ಅದೇ ಥರ ಹೋಗುತ್ತೆ. Suppose you take angle, if you take 360 degrees, so it starts from here, say 0 degree, 90 degree, 180 degree, and here is 270, and here again 360. 360 ಅಂದರೆ ಮತ್ತೆ 0ದಲ್ಲಿ ಬಂದು ಜಾಯಿನ್ ಆಗುತ್ತೆ, right? If you have covered 360 degree means you have completed one full circle, you have again come back to 0 degree. ಮತ್ತೆ ಅಲ್ಲಿಗೆ ಬಂದಿದ್ದೀರಿ ಅಂತ ಅರ್ಥ. Divide this into 90 parts. Divide this into 90 parts. Divide this into 90 parts. 90 parts. What is that each part called? 1 degree, right? 1 degree, 2 degree, 3 degree, 4 degree, like this. So if you divide 360 degree into 360 parts, each value is called 1 degree. What about 1 minute? ಹೇಗೆ ಟೈಮಲ್ಲಿ ಇದೆಯೋ ಅದೇ ರೀತಿ ಆ್ಯಂಗಲಲ್ಲಿದೆ. 1 minute ಅಂದರೆ ಏನು? Divide 1 degree into 60 parts, then each part is called 1 minute. 1 ಡಿಗ್ರಿಯನ್ನು ಚಿಕ್ಕ 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 60 ಪೀಸ್ ಮಾಡಿ, ಆ ಒಂದು ಪೀಸ್ ಇದೆಯಲ್ಲ ಅದು 1 minute. So 1 degree when it is divided into 60 parts, each part is called 1 minute. And ಸರ್ 1 ನಿಮಿಷ, ಇಲ್ಲಿ ಬರುತ್ತೆ ಚಿಕ್ಕದು, 1 ಡಿಗ್ರಿಯಲ್ಲಿರೋ 60 ಪೀಸಲ್ಲಿ ಒಂದು, ಅದನ್ನು ಮತ್ತೆ ಡಿವೈಡ್ ಮಾಡಿ ಚಿಕ್ಕ 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 ಪೀಸಾಗಿ. ಸೊ ವಾಟ್ ವಿಲ್ ಬಿ ದ ಸಿಚುವೇಶನ್? 1 minute is divided into 60 parts, that is 1 part is called 1 second. ಸೇಮ್ ವರ್ಡ್ಸ್ ಎಲ್ಲ ಸೇಮ್, ಬಟ್ ಇಲ್ಲಿ ಆ್ಯಂಗಲ್ ಅಷ್ಟೇ, ಟೈಮ್ ಅಲ್ಲ. ಆಸ್ ಇಫ್ ವಿ ಡೂ ದಟ್ ಇನ್ ಟೈಮ್, ವಿ ಡೂ ಇಟ್ ಇನ್ ಆ್ಯಂಗಲ್. ಆ್ಯಂಡ್ ಅನದರ್ ಥಿಂಗ್ ಈಸ್ ಇನ್ these angles, as if we have in time, what is 30 minutes? 30 minutes ಅಂದ್ರೇನು? 30 minutes means it is half an hour, right? 0.5 hours. ಯಾಕಂದರೆ 60 minutes is 1 hour, 0.5 hours means it's 30 minutes. Similarly, 30 minutes is a half degree. 1 minute is 1/60th of a part, right? 1 part of 60 parts in 1 degree. 1 ಡಿಗ್ರಿಯನ್ನು 60 ಪಾಲು ಮಾಡಿದರೆ ಅದ್ರಲ್ಲಿ 1 ಪಾಲು 1 ಮಿನಿಟ್ ಆದರೆ 30 ಪಾಲುಗಳೇನಾಯಿತು? ಅರ್ಧ ನಿಮಿಷ ಆಯ್ತಲ್ಲ, ಅರ್ಧ ಡಿಗ್ರಿ ಆಯ್ತಲ್ಲ. ಸೊ 30 minutes ಈಸ್ ಹಾಫ್ ಡಿಗ್ರಿ. 45 minutes ಈಸ್ 0.75 ಡಿಗ್ರಿ, ಮುಕ್ಕಾಲು ಭಾಗ ಆಯ್ತು ಅದು ಅಲ್ವಾ? 45 60ಅನ್ನು 4 ಪಾಲು ಮಾಡಿ 15 15 15 15. ನಾವು ಗಂಟೆ ಹಾಗೆ ಹೇಳೋದಲ್ಲ, 15 ನಿಮಿಷ ಅನ್ನಲ್ಲ, ಕಾಲು ಗಂಟೆ ಅಂತ ಹೇಳೋದು. ಹಾಗಾದ್ರೆ 15 ನಿಮಿಷ ಆ್ಯಂಗಲಲ್ಲಿ ಕಾಲು, ಸಾರಿ 15 ನಿಮಿಷ ಆ್ಯಂಗಲಲ್ಲಿ ಅದು ಕಾಲು ಡಿಗ್ರಿ ಆಯಿತು. 30 ನಿಮಿಷ ಅರ್ಧ ಡಿಗ್ರಿ ಆಯಿತು, ಹಾಫ್ ಡಿಗ್ರಿ, ರೈಟ್? ಸೊ ಇನ್ ದಿಸ್ ವೇ ವಿ ಮೆಜರ್ ಇಟ್. ಅದು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಬರುತ್ತೆ. ಸೊ 1 degree
divided into 60 parts, each part is 1 minute. 1 minute divided into 60 parts, each part is 1 second. So now, suppose you want to say some angle. If I write like this, 3.5 hours anta ಬರಿತೀನಿ ನಾನು. ನೆನಪಿಟ್ಕೊಳ್ಳಿ, ಬರೆಯುವಾಗ 3.5 hours ಅಂತ ಹೇಳಿದ್ರೆ 3 and 0.5 are not different. ಅದು ಒಂದೇ ನಂಬರ್, ಕರೆಕ್ಟಾ? It is a single number, 3.5. 3.5 hours means how many hours, how many minutes. Remember, when we write hours and minutes, they are different units. Hours ಬೇರೆ, minutes ಬೇರೆ. ಅದನ್ನು ಜಾಯಿನ್ ಮಾಡಲಿಕ್ಕಾಗಲ್ಲ. ಅದು ಬೇರೆ ಬೇರೆ ಹೇಳಬೇಕು. 1 kg 20 ಗ್ರಾಮ್ ಅಂತ ಹೇಳಿದರೆ ಅದು 120 kg ಆಗಲ್ಲ. 1 kg ಬೇರೆನೆ, 20 ಗ್ರಾಮ್ ಬೇರೆನೆ. Do you agree? So you can't write it as 120 gram or you can't write it as 120 kg or 120 gram. It is 1 kg 20 gram, different ಅದು. ಸೊ ಅದೇ ಥರ ಇಲ್ಲಿ 3.5 hours ಅಲ್ಲಿ 3 hours, half an hour ಎಲ್ಲ ಸೇರ್ಕೊಂಡಿದೆ. Can I write it as 3 hours? Whether it is 50 minutes or 30 minutes, that is my question now. ಈ 0.5 hours ಇದೆ ಅಲ್ಲ, 3 hours I have written. What about 0.5 hours plus 0.5 hour? How can I write it? 3 hours plus, what is 0.5 hour? 30 minutes. But you can't add them because this unit is different, this is unit different. So 3 hours 30 minutes means it is 3.5 hour. ಇದನ್ನು ಎರಡನ್ನು ಆ್ಯಡ್ ಮಾಡಬೇಕಿದ್ರೆ ಇದು ಕೂಡ ಅವರ್ಸ್ ಆಗಬೇಕು, ಕರೆಕ್ಟಾ? Only kg can be added to kg, second can be added to second, meter can be added to meter. You can't add 1000 kilometer to 5 kg. ಅದು ಬೇರೆ ಬೇರೆನೇ ಅಲ್ವಾ ಕ್ವಾಂಟಿಟೀಸ. 1000 ಕಿಲೋಮೀಟರನ್ನು 5 kgsಗೆ ಹೇಗೆ ಆ್ಯಡ್ ಮಾಡೋದು? ಅದು ಬೇರೆನೇ, ಇದು ಬೇರೆನೇ. 5 ಸೆಕೆಂಡಿಗೆ 20 ನಿಮಿಷವನ್ನು, 5 ಸೆಕೆಂಡಿಗೆ 5 ಸೆಕೆಂಡ್ಸಿಗೆ 20 ಡಿಗ್ರಿ ಸೆಲ್ಸಿಯಸನ್ನು ಆ್ಯಡ್ ಮಾಡಲಿಕ್ಕಾಗಲ್ಲ. ದೇ ಆರ್ ಡಿಫ್ರೆಂಟ್ ಕ್ವಾಂಟಿಟೀಸ್. ಸಿಮಿಲರ್ಲಿ, ಈವನ್ ಇನ್ ಎ ಸಿಂಗಲ್ ಕ್ವಾಂಟಿಟಿ ದೇರ್ ಆರ್ ಡಿಫ್ರೆಂಟ್ ಯೂನಿಟ್ಸ್. 3 hours 30 minutes ಇದನ್ನು ಕೂಡ್ಸೋಕ್ಕಾಗಲ್ಲ, ಬೇರೆ ಬೇರೆನೇ ಬರಿಬೇಕು. You have to write it different. So 3 hours is different, 30 minutes is different. ನಾವು ಒಟ್ಟೊಟ್ಟಿಗೆ ಬರಿಬೇಕಾ? ಇದನ್ನು ಅವರ್ಸ್ ಮಾಡಬೇಕು ಅಥವಾ ಇದನ್ನು ಮಿನಿಟ್ಸ್ ಮಾಡಬೇಕು. 3 hours means 180 minutes, right? 60 60 60 180 minutes. 180 minutes plus 30 minutes 210 minutes ಅಂತ ಬರಿಬೋದು. ಹಾಗಿದ್ರೆ ವಾಟ್ ಈಸ್ 5.15 hours? 5.25 ಗಂಟೆ ಇದು ಕಾಲು. ಸಾರಿ 5.25 hours. 0.25 is 1/4, correct? It is 1/4 of an hour. 1/4 of an hour ಆದರೆ, if 0.25 is 0.25 is 1/4 of an hour, ಅದು ಕಾಲು ಭಾಗ ಆದರೆ ಗಂಟೆದು. ಇದನ್ನು 5 ಗಂಟೆ ಪ್ಲಸ್ 5 hours ಪ್ಲಸ್ 0.25 hours ಅಂತ ಬರಿತೀನಿ. 2 ಅವರ್ಸೇ. ಸೊ ಹೌ ಟು ಸ್ಪ್ಲಿಟ್ ದಿಸ್ 5 hours ಪ್ಲಸ್, ನಾಟ್ ಪ್ಲಸ್, ವಾಟ್ ಈಸ್ 0.25 hours? 0.25 hours ಅನ್ನು ಕಾಲು ಗಂಟೆ ಅಲ್ವಾ ಅದು? 60 ನಿಮಿಷವನ್ನು ನೀವು 1 ಗಂಟೆಯನ್ನು ಕಾಲು ಗಂಟೆ ಮಾಡೋದಾದರೆ 60 ನಿಮಿಷವನ್ನು ಕಾಲು ಭಾಗ ಮಾಡಬೇಕು. ಈಸ್ ಇಟ್ 15 minutes? ಬಿಕಾಸ್ ವಿ ನೋ ವಾಟ್ ಈಸ್ 1/4 of an hour. 5 hours 15 minutes ಅದನ್ನು ಬೇರೆನೇ ಬರಿಬೇಕು. ಸೊ 5 hours 15 minutes ಈಸ್ ನಾಟ್ 5.15. ಅದು ಬೇರೆ ಬೇರೆನೇ. 1/5 is different, 5 is different. 1 is minute, another is hour. So 5.25 hours. Similarly, what are the angles? Suppose you have 3.5 degree. What is 3.5 degree? 3 degree and 30 minutes. Am I right? Because in half degree, 0.5 degree, you have 30 minutes. 1 degree is divided into 60 minutes, right? Each part is 1 minute. Okay, 1 minute is divided into 60 parts. Each part is 1 second. Similarly, so you have to write it like this. So 3.5 degree means 3 degree 30 minutes. So ಇದು ಹಾಗೆ ಯಾವುದೇ ಆ್ಯಂಗಲನ್ನು ಈಗ ಫಾರ್ ಎಕ್ಸಾಂಪಲ್ 7 degree ಅನ್ನು ನಾನು 6 degree and 60 minutes ಅಂತ ಬರಿಬೋದಲ್ಲ. ಈಗ ಬರೆಯುವ ಮೆಥಡ್ ಇಲ್ಲ ಅಷ್ಟೇ, ಬರಿಬೋದು, ಏನು ರಾಂಗ್ ಅಲ್ಲ. Why it is 60? The 7 degree is equal to 6 degree and 60 minutes. How it is so? Because 6 degree 6 degree. 60 minutes is 1 degree. ಅವಾಗ ಎಷ್ಟಾಯಿತು? 6 degree and 1 degree. Totally 7 degrees. So ಈಗ ಕುಸ್ತಿ ಮಾಡ್ಲಿಕ್ಕೆ ಗೊತ್ತಿರಬೇಕು. I'll switch on some light. It is getting ready for raining ಈಗ ತಯಾರಾಗ್ತಾ ಇದೆ ಎಲ್ಲಾನು. So okay, right, we will also get ready. Right now
ಈ ಥರ ಕನ್ವರ್ಟ್ ಮಾಡಲಿಕ್ಕೆ ನಾವು ಕಲಿಬೇಕು. ಅದು ನಮ್ಮ ಫಾರ್ಚುನೇಟ್ಲಿ ಇಟ್ ಈಸ್ ವೆರಿ ಸಿಮಿಲರ್ ಟು ಅವರ್ಸ್ ಆ್ಯಂಡ್ ಮಿನಿಟ್ಸ್ ಇನ್ ಟೈಮ್, ರೈಟ್? ನಾವು ಹೌ ಟು ಲುಕ್ ಇನ್ ಟು ದ ಟೇಬಲ್ ನಾವು. ಸರ್, ಐ ವಾಂಟ್ ಆನ್ ಆ್ಯಂಗಲ್ ಆಫ್ ಸೈನ್ say 32 degree. ನನಗೆ ಬೇಕು ಸರ್ 30 degree half, right? And remember, sine values are increasing. 0 degree, 1 degree, 2 degree ಹೋಗ್ತಾ ಇದ್ದಾಗ ಸೈನ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋಗೋದು, ಕರೆಕ್ಟಾ? ಹಾಗಾದರೆ ಸೈನ್ 30 degree half ಆದರೆ 0.5, ಸೈನ್ 32 degree ಅದಕ್ಕಿಂತಲೂ ಜಾಸ್ತಿ ಇರಬೇಕು. ಸೊ ಯು ಟೇಕ್ ದ, ನಾವು ಐ ವಿಲ್ ಶೋ ಯು ದ ಲಾಗ್ ಟೇಬಲ್, ಕ್ಲಾರ್ಕ್ಸ್ ಟೇಬಲ್. ಮನೆಗೆ ಹೋಗಿದ ನಂತರ ನೀವು ಅಥವಾ ಮನೆಯಲ್ಲಿ ನೀವು ಮತ್ತೆ ಕ್ಲಾಸ್ ಮುಗಿದ ನಂತರ ಐ ವಿಲ್ ಗಿವ್ ಯು ಸಮ್ ಆ್ಯಂಗಲ್ಸ್, ಯು ಫೈಂಡ್ ಇಟ್ ಔಟ್ ಆ್ಯಂಡ್ ಶೋ ಇಟ್ ಟು ಮೀ, ರೈಟ್? ಸೊ ಕ್ಲಾರ್ಕ್ಸ್ ಟೇಬಲ್ ವಿಲ್ ಬಿ ಲೈಕ್ ದಿಸ್, ಐ ವಿಲ್ ಶೋ ಇಟ್. ಈ ಥರ ಇರುತ್ತೆ ಕ್ಲಾರ್ಕ್ಸ್ ಟೇಬಲ್, ರೈಟ್? ಅದು ಇದರ ಫ್ರಂಟ್ ಪೇಜು, ಅಲ್ಲಿ ಬರ್ದಿದ್ದಾರೆ ನೋಡಿ ಕ್ಲಾರ್ಕ್ಸ್ ಟೇಬಲ್ಸ್ ಅಂತ. ಒಳಗಡೆ ಅದರಲ್ಲಿ ಎಲ್ಲ ವಿಷಯಗಳಿರುತ್ತೆ, ನಿಮ್ಗೆ ಏನೆಲ್ಲ ಬೇಕೋ. ಸೊ ದಿಸ್ ಈಸ್ ಓಕೆ. ಸಿ, ಇದರ ಕಂಟೆಂಟ್ಸು ತುಂಬ ವಿಷಯಗಳಿದೆ. ಯು ಕಾಂಟ್ ರೀಡ್ ಇಟ್ ನಾವು. ಸೊ ದರ್ ಆರ್ ಸೋ ಮೆನಿ ಥಿಂಗ್ಸ್. ಇಲ್ಲಿ ಲಾಗಾರಿಥಮ್ಸ್ ಅಂತ ಬರೆದಿದ್ದಾರೆ ನೋಡಿ. ಐ ಕ್ಯಾನ್ ಝೂಮ್ ಇಟ್. ಸಿ ಲಾಗಾರಿಥಮ್ಸ್ ಅಂತ ಬರೆದಿದ್ದಾರೆ. ಕ್ಯಾನ್ ಯು ಸಿ ದಿಸ್? ಸೊ ದಟ್ ಈಸ್ ಲಾಗಾರಿಥಮ್ಸ್. ಓಕೆ, ಅದು ಏನು ಅಂತ ನನಗೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ಈಗ ಬೇಡ ಅದು. ಸಿ ಆ್ಯಂಟಿ ಲಾಗಾರಿಥಮ್ಸ್, ದೆನ್ ಇಲ್ಲಿದೆ ನ್ಯಾಚುರಲ್ ಸೈನ್ಸ್. ಕ್ಯಾನ್ ಯು ಸಿ ದಿಸ್? ನ್ಯಾಚುರಲ್ ಸೈನ್ಸ್. ಕ್ಯಾನ್ ಯು ರೀಡ್? ಕ್ಯಾನ್ ಯು ರೀಡ್ ದ ನ್ಯಾಚುರಲ್ ಸೈನ್ಸ್? ರೈಟ್? ಇಟ್ ಈಸ್ ಲೈಕ್ ದಿಸ್. ಓಕೆ, ಐ ಕ್ಯಾನ್ ಮೂವ್ ಇಟ್. ಎಸ್, ಯು ಕ್ಯಾನ್ ಸಿ ಹಿಯರ್ ನ್ಯಾಚುರಲ್ ಸೈನ್ಸ್ ಇಲ್ಲಿದೆ, ಕರೆಕ್ಟಾ? ಈ ನ್ಯಾಚುರಲ್ ಸೈನ್ಸ್ ಅಲ್ಲಿ ನೋಡ್ತಾ ಹೋದರೆ ಸಿ ಹಿಯರ್ 0 degree 0, ಇಲ್ಲಿ 0 minutes ಇದೆ ನೋಡಿ. 0 minute, 6 minute, 12 minute, 18 minutes. You see 6 minutes ಅಂದರೆ 1.1 degree ಅದು. 6 minutes is 0.1 degree. 30 minutes ಅಂದರೆ ಇಲ್ಲಿ ಕಾಣಿಸುತ್ತಾ? 30 minutes is 0.5 degree. Can you see this? So 30 minutes is 0.5 degree. Can you see me? Okay, you can't see me. This is 30 minutes. If you can't see that, I will zoom it again. Innಷ್ಟು zoom ಮಾಡ್ತೀನಿ, right? Now I think you can see that, right? 30 minutes is written in 0.5 degree and 54 minutes ನವರೆಗಿದೆ. 54 minutes ನಂತರ ನೀವು ಇಲ್ಲಿ 5 minutes ಸೇರಿಸ್ಕೋಬೇಕು. ಅದು ಟೇಬಲ್ ಎಲ್ಲ ಯೂಸ್ ಮಾಡ್ತಾ ಬರಬೇಕು. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಟೇಬಲ್ ಆಲ್ ಆಫ್ ಎ ಸಡನ್, ಒಂದೇ ಸರಿಗೆ ಅದು ಗೊತ್ತಾಗಲ್ಲ. You will understand it slowly. So here you have 0 minute, 12 minutes, 0.2 degree, 30 minutes, 0.5 degree, and you have different minutes. ಅಥವಾ ಡಿಗ್ರೀಸ್ ಇದೆ ನೋಡಿ, 0.5 degree, 0.6 degree, 0.7 degree, 0.8 degree and all. ಇವಾಗ ಸೈನ್ 30 degree ನೋಡುವ. This is natural science, right? This is natural science. So if this is natural science, if you go to 30 degree, ಇಲ್ಲಿಗೆ ಬರ್ಬೇಕು ನೀವು 30 degree. ಇದೆಲ್ಲ ಫ್ರಾಕ್ಷನ್ಸು. ಈಗ ನನಗೆ 30.2 degree ಬೇಕಾದ್ರೆ 0.2 degree I have to search here. I have to see 0.2 degrees here. 0.2 degree ಅನ್ನ ಇಲ್ಲಿ ನೋಡ್ಕೋಬೇಕು. What about 30 degree? 30 degree ಇಲ್ಲಿರುತ್ತೆ. So you can see it here. You can see 30 degrees here. Can you see in this column? ಈ ರೋದಲ್ಲಿ ನೋಡ್ಕೊಂಡು ಹೋಗ್ಬೇಕು. Can I see 30 degree here? Right? So ಇಲ್ಲಿ ಏನು ಬರ್ದಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಮೇಲೆ ಬಂದರೆ it is 0 minutes. 0 minutes 0 degree ಅಂದರೆ 30.0 degree ಅದು. ನಿಮಗೆ ಮಿನಿಟ್ಸ್ ಈಗ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಈ ರೋ ಮಾತ್ರ ತಗೊಳ್ಳಿ. ಟೇಕ್ ಓನ್ಲಿ ದಿಸ್ ರೋ, ರೈಟ್? ಟೇಕ್ ದಿಸ್ ರೋ ಆ್ಯಂಡ್ ವೆನ್ ಯು ಸಿ ದಿಸ್ ರೋ ಯು ಕ್ಯಾನ್ ಸಿ ದ್ಯಾಟ್. ಇನ್ನು ಎನ್ಲಾರ್ಜ್ ಮಾಡ್ತೀನಿ. ಓಕೆ, ಬ್ಲರ್ ಆಗುತ್ತೆ. ಸೊ ಇಫ್ ಯು ಟೇಕ್ ದಿಸ್ ರೋ ಇಟ್ ಇಸ್ 0 degree ಆ್ಯಂಡ್ ದಿಸ್ ಇಸ್ 0 0 1.0 ಹಿಯರ್. ದಿಸ್ ಈಸ್ 1.1 degree ಹಿಯರ್. This is 3.4 degree, 3.2 degree ಬೇಕಾದ್ರೆ ಇಲ್ಲಿಗೆ ಬರಬೇಕು. 3.3 degrees. Can you see that? 3.3 degree. And another thing is, ಇಲ್ಲಿ ನೋಡ್ಕೋಬೇಕಾದದ್ದು ಏನು ಅಂದರೆ, you see here, ಈ ಪಾಯಿಂಟ್ ಇದೆಯಲ್ಲ 0.000 ಅಂತ ಬರೆದಿದ್ದಾರೆ, 0.0175 ಅಂತ ಬರೆದಿದ್ದಾರೆ, 0.0349 ಅಂತ ಬರೆದಿದ್ದಾರೆ. ಬಟ್ ವಾಟ್ ಅಬೌಟ್ ಅದರ್ ರೋಸ್? ಇಲ್ಲಿ ಯಾವುದಕ್ಕೂ ನಂಬರ್ಗೆ ಅವ್ರ ಹೆಸರು ಕೊಡಲಿಲ್ಲ. ಹೆಸರು ಅಂದರೆ ಡೆಸಿಮಲ್ ಪಾಯಿಂಟ್ ಕೊಟ್ಟಿಲ್ಲ, 0 ಪಾಯಿಂಟ್ ಕೊಟ್ಟಿಲ್ಲ, 0 ಪಾಯಿಂಟ್ ಕೊಟ್ಟಿಲ್ಲ, 0 ಪಾಯಿಂಟ್ ಕೊಟ್ಟಿಲ್ಲ. ಫಸ್ಟ್ ರೋದಲ್ಲಿ ಮಾತ್ರ 0 ಪಾಯಿಂಟ್ ಕೊಟ್ಟಿದ್ದಾರೆ. ಮೀನಿಂಗ್ ಈಸ್, ನಾವು ಎಲ್ಲಿ 0 ಪಾಯಿಂಟ್ ಅವ್ರು ಕೊಟ್ಟಿದ್ದಾರೆ ಅದೇ 0 ಪಾಯಿಂಟನ್ನು ಆ ರೋದಲ್ಲಿ ಬರುವ ಎಲ್ಲ ನಂಬರಿಗೂ ತಗೋಬೇಕು. ಅವ್ರು ಬರ್ದಿಲ್ಲ, ಯಾಕೆಂದರೆ ಅವ್ರ ಸ್ಪೇಸ್ ಉಳಿತಾಯ ಮಾಡಲಿಕ್ಕೆ ಈ ಥರ ಮಾಡಿದ್ದಾರೆ. ಇನ್ ಆರ್ಡರ್ ಟು ಅಡ್ಜಸ್ಟ್ ದ ಸ್ಪೇಸ್, they haven't written 0.0, 0.0, 0.0 for every number. They have written only for the first row
That means you have to apply 0.0 to this row also, this row also, this row also, this row also. ಎಲ್ಲ ರೋಗೂ 0.0 ನೀವು ಹಾಕೋಬೇಕು. ಸರ್ 1 ಪಾಯಿಂಟ್ ಇಂದ ಬಂದರೆ 1 ಪಾಯಿಂಟ್ ಹಾಕೋಬೇಕು. ರಿಮೆಂಬರ್ ಇನ್ ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ 1 ಪಾಯಿಂಟ್ ಬರೋದೇ ಇಲ್ಲ. ವೈ ಕ್ಯಾನ್ ಯು ಟೆಲ್ ಮೀ? ಸೈನ್ ಥೀಟಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಸೈನ್ 91, 1 ಬರೋದು. ಕಾಸ್ ಥೀಟಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಕಾಸ್ 0, 1. ಸೊ highest value of sin theta cos theta ನೇ 1, then how can you get 1 point here? ಬರಲ್ಲ, 0 ಪಾಯಿಂಟೇ ಬರೋದು. ಓಕೆ, ಎಲ್ಲನೂ 0 ಪಾಯಿಂಟ್. ದಟ್ ಮೀನ್ಸ್ ಯು ಹ್ಯಾವ್ ಟು ನೋ ಇಟ್. ಓಕೆ, ಇವಾಗ ನಮ್ಗೆ ಯಾವ ವ್ಯಾಲ್ಯೂ ಬೇಕಾಗಿರೋದು? 32 ಬೋರ್ಡಲ್ಲಿ ಬರ್ದಿದ್ದೀನಿ. ಐ ವಾಂಟ್ 32 ಡಿಗ್ರೀಸ್, ರೈಟ್? ಸೈನ್ 32 ಡಿಗ್ರೀಸ್. ಹಾಗೆ ನಾವು ಎಲ್ಲಿಗೆ ಹೋಗಬೇಕು? ಮಿನಿಟ್ಸ್ ಇಲ್ಲ, ಖಾಲಿ 32. ದಿಸ್ ಈಸ್ ನ್ಯಾಚುರಲ್ ಸೈನ್ಸ್. ಆ ಪೇಜ್ ತೆಗಿಬೇಕು, ಫಸ್ಟಿಗೆ ಸಿಗತ್ತೆ ನ್ಯಾಚುರಲ್ ಸೈನ್ಸ್. In natural science, you have to go to 32 degrees. I think you can see this, right? Move ಆಗ್ತಾ ಇದೆ. Okay, 32 degrees 0 minutesಗೆ ಬರಬೇಕು, ಇಲ್ಲಿಗೆ ಬರಬೇಕು. 32 degrees ತಗೊಂಡ್ರೆ 0.5299 ಬರ್ದಿದ್ದಾರೆ. Can you see this number? 0.5299 in 32 degrees. That is the value of sin 32. ಓ, ಇಲ್ಲಿ ನೋಡಿ sin 30.5 ಬರ್ದಿದ್ದಾರೆ. ಕರೆಕ್ಟಾ? ಹಾಗಾದ್ರೆ sin 30 is half, right? I have written it on the board. Sin 30 degrees half. That is 0.5. It is correct. Sin 32 degrees 0.5299. So sin 32 is 0.5299. Shall I write it here? Computer, sorry, camera ಎರಡನ್ನ ಒಟ್ಟಿಗೆ ಫೋಕಸ್ ಮಾಡಲ್ಲ. You can't see me clearly now. 0.5299 ಬರೆದ್ರೆ ಆಯ್ತು. Sir, I want to see another value, sir. Sin 56.5 degrees, sir. Sin 56.5 degrees. ಎಷ್ಟು ಬರುತ್ತೆ ಸರ್? Sin 45 1/√2. And remember, 1/√2 value is 0.707. 1/√2 in answer 0.707. Now sin 56.5 degrees. I'll show it. 56 natural science ಗೆ ಬರಬೇಕು. ಅದೇ ಪೇಜು. You have to go for natural science. 56 ಆ ರೋದಲ್ಲಿ ಕೆಳಗೆ ಬರ್ತಾ ಒಂದು ಕಡೆ 56 ಡಿಗ್ರಿ ಸಿಗತ್ತೆ. You can see 56 degree. 56.1 ಆಗಬೇಕಲ್ಲ, 0.5 ಆಗಬೇಕಲ್ಲ. 0.5 ಇಲ್ಲಿದೆ, ಕರೆಕ್ಟಾ? ದಿಸ್ ಈಸ್ ನ್ಯಾಚುರಲ್ ಟ್ಯಾಂಜೆಂಟ್ ಸಿಗೋಯ್ತು. ದಿಸ್ ಈಸ್ ನ್ಯಾಚುರಲ್ ಕೊಸೈನ್ ಸಿಗೋಯ್ತು. ನಾವು ನ್ಯಾಚುರಲ್ ಸೈನಲ್ಲೇ ತೋಕೋಬೇಕಲ್ಲ. ನ್ಯಾಚುರಲ್ ಸೈನಲ್ಲಿ 56 ಬಂದಿಲ್ವಲ್ಲ. ಈ ಕಡೆ ಇದೆ, ಅದು ಪೇಜು ಈ ಕಡೆ ಬರಬೇಕು. ನೆಕ್ಸ್ಟ್ ಪೇಜಿಗೆ ಹೋಗಬೇಕು. ದ್ಯಾಟ್ ಈಸ್ ಹಿಯರ್ 56.5, ರೈಟ್? 0.5 ಎಲ್ಲಿದೆ ಸರ್? 0.5 ಎಷ್ಟನೇ ರೋದಲ್ಲಿದೆ ನೋಡ್ಕೊಳ್ಳೋಣ. ಇಲ್ಲ, ನಮಗೆ 1 2 3 4 5 6th ರೋದಲ್ಲಿದೆ, ರೈಟ್? ಸೊ ಇಟ್ ಈಸ್ ಇನ್ ದ 6th ರೋ. 56.5 ಅಂದರೆ 1 2 3 4 5 6th ರೋ. ದಿಸ್ ಒನ್, ರೈಟ್? ದಿಸ್ ಈಸ್ ಸೈನ್ 56.5. If you want to see sin 56.5, you have to take 0.82 ಪಾಯಿಂಟ್ ತಗೋಬೇಕು, ಇಲ್ಲಿ ಬರಬೇಕು 6th ರೋದಕ್ಕೆ, ರೈಟ್? 3 6 0.8339. that is 56.5 sin 0.8339. 0.8339. this is how we have to see. ಇವಾಗ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸಮ್ ವ್ಯಾಲ್ಯೂ ಇಸ್ ಗಿವನ್. ಅದು ನಮಗೆ ಅದರ ಸೈನ್, ಅದು ಯಾವ ಆ್ಯಂಗಲ್ ಇದು ವ್ಯಾಲ್ಯೂ ಅಂತ ನೋಡಬೇಕಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದನ್ನೇ ನೋಡ್ಕೊಳ್ಳೋಣ. 0.707. ಸೈನ್ ಆಫ್ ಸಮ್ ಆ್ಯಂಗಲ್ ಈಸ್ 0.7070. ಇದು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೈನ್ ಆಫ್ ಸಮ್ ಆ್ಯಂಗಲ್ ಈಸ್ 0.7070. ಸರ್, ವಾಟ್ ಈಸ್ ಥೀಟಾ? ಇದನ್ನು ಬರೆಯೋ ಕ್ರಮ ಹೇಗೆ ಗೊತ್ತಾ? ದರ್ ಇಸ್ ಎ ಮೆಥಡ್ ಟು ರೈಟ್. ಇವಾಗ ಇಫ್ ಯು ಹ್ಯಾವ್ we write it like this, right? 1/m can be written as m to the power -1 ಅಂತ ಬರಿತೀವಲ್ಲ, ಅದೇ ಥರ if you want to write what is theta, theta is called sin inverse of 0.7070. ಅಂದರೆ ಸೈನ್ ಯಾವ ವ್ಯಾಲ್ಯೂಗೆ 0.7070 ಆನ್ಸರ್ ಕೊಡುತ್ತೆ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಸೊ ಹೇಗೆ ಸರ್ ಹುಡ್ಕೋದು? ಸೊ ಹೋಪ್ ಯು ಕ್ಯಾನ್ ಸಿ ಲಿಟಲ್ ಬೆಟ್. ಮತ್ತೆ ಅಡ್ಜಸ್ಟ್ ಮಾಡಬೇಕು, ಅದನ್ನು ನೋಡ್ಕೊಳ್ಳೋಣ. 0.7070 ಸೈನ್ ಟೇಬಲಲ್ಲಿ ಇಟ್ಕೊಳ್ಬೇಕು. ವೆದರ್ ವಿ ಆರ್ ಇನ್ ಸೈನ್ ಟೇಬಲ್? ಎಸ್. 0 ಪಾಯಿಂಟ್ ಎಲ್ಲ ನಂಬರಿಗೆ ಬರ್ದಿರಲ್ಲ, ರೈಟ್? 0 ಪಾಯಿಂಟ್ ಕೆಲವು ನಂಬರ್ಗೆ ಮಾತ್ರ ಬರ್ದಿರ್ತಾರೆ. ಸೊ ವಿ ಹ್ಯಾವ್ ಟು ಚೆಕ್ ಇಟ್. 0.7070. ವೇರ್ ಇಸ್ 0.7070? ಮೇಲ್ಗಡೆ ಇರಬೇಕು. 0.7071 ಇದೆ ಇಲ್ಲಿ. ಅಪ್ರಾಕ್ಸಿಮೇಟ್, ರೈಟ್? 0.7071 ಇದೆ. 0.7071 ಇದ್ರೆ ಓಕೆ, ಸಾಕು. 7083 ನೆಕ್ಸ್ಟ್ ನಂಬರ್. 7071 ಸಾಕು ನಮಗೆ.
45 degrees 0 minutes. So is it 45 degrees then? Yes, almost 45 degrees. Almost sako. So how do we write then this one? This is 45 degrees. Okay. Ide tara ನೀವು tangents, tan theta, cos theta ಗೆ ಹೋಗಬೇಕು. ಸ್ವಲ್ಪ ಡಿಫರೆನ್ಸ್ ಇದೆ. ಅದು ಟೈಮ್ಲಿ ಹೇಳ್ತಾ ಹೋಗ್ತೀನಿ. ಒಮ್ಮೆಲೆ ಒಂದಷ್ಟು ತುಂಬಿಸಿದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಟೇಕಿಂಗ್ ಸಮ್ ಸೈನ್ ವ್ಯಾಲ್ಯೂಸ್. ಇವಾಗ ಒಂದು ಪ್ರಾಬ್ಲಮ್ಗೆ ಹೋಗೋಣ ನಾವು. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಲ್ ಟೇಕ್ ಸಮ್ ಪ್ರಾಬ್ಲಮ್ ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಟು tan theta, right? Now, suppose you have a problem like this. We have to use tan theta also then. Now suppose the two vectors are acting at an angle theta, right? That is what we were doing. Now theta nodilali. At what angle the resultant lies anta now nodilla. Suppose the two vectors. One vector is like this. Say its value is some 25 Newton. Suppose the value of this is some 30 Newton. Okay, and where is the resultant? Resultant is given by the diagonal of the parallelogram passing through the same point. This is the resultant. And what is the value? Suppose they are acting at, say, some angle like 51 degree, right? They are acting at 51 degree ಅಂತ ಇಟ್ಕೊಳ್ಳೋಣ. Two vectors, ಇದು forces ಅಂತ ತಗೊಂಡಿದ್ದೀನಿ ನಾನು. Okay, let them be forces. Forces ಇಟ್ಕೊಳ್ಳೋಣ. Let the two forces act at a point O. And let the angle between the two forces be 51 degree. 51 degree ಅಲ್ಲಿ ಎರಡು ಫೋರ್ಸ್ ಒಂದು ಬಾಡಿಯ ಮೇಲೆ ಅಪ್ಲೈ ಆಗ್ತಾ ಇದೆ. It is applied here. ಒಂದೇ ವಸ್ತುವಿನ ಮೇಲೆ ಎರಡು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ. What are the two forces? 30 Newton and 25 Newton. They are inclined at an angle of 51 degree. 51 degree angle ಅಲ್ಲಿ ಇದೆ. What is the resultant? And where is the resultant? What is the angle made by the resultant? Alpha ಎಷ್ಟು ಅಂತ. Alpha, how much is alpha? Alpha is the angle between the vector, ಅದಕ್ಕೆ ಹೆಸರು ಕೊಡೋಣ, ವೆಕ್ಟರ್ A and resultant. ವೆಕ್ಟರ್ B ಜೊತೆ ತಗೊಳ್ಳಿಲ್ಲ ನಾನು, ರೈಟ್? ಎಲ್ಲ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ಆನ್ಸರ್ ಅಂತ ಬರೋ ಅಂದರೆ ಫ್ರಾಕ್ಷನ್ ಎಲ್ಲ ಸ್ವಲ್ಪ ಆ ಕಡೆ ಆಗ್ಬೋದು. Now resultant ಫಸ್ಟಿಗೆ ಮಾಡೋಣ, then we will find out where is the angle, at which angle it is. ತುಂಬ ಈಸಿ ಇದು, ತುಂಬ ಆಟ ಆಡಿದಾಗ. So shall we write what is resultant? So be ready with calculator and pen and paper. Hope you are doing that. Square root of a square. What is a square? Formula ಬರಿಬೇಕಲ್ಲ, ಫಾರ್ಮುಲಾಕ್ಕೆ ಒಂದು ಮಾರ್ಕ್ ಇರುತ್ತೆ. ರೂಟ್ ಆಫ್ a square plus b square plus 2ab cos theta. ಅಲ್ಲಿ ಹೇಳ್ಕೊಂಡೆ ಬರೀರಿ, ರೈಟ್? ಇವಾಗ ಈ ಫಾರ್ಮುಲಾ 10 ಸರಿ ಹೇಳಿದ ಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಟ್ ದ ಟಿಪ್ ಆಫ್ ಯುವರ್ ಟಂಗ್, ನೋ ಪ್ರಾಬ್ಲಮ್, ರೈಟ್? ಇವಾಗ ಈ ಫಾರ್ಮುಲಾ ಅಂತೂ ಪಟ್ ಬರುತ್ತೆ ನಮಗೆ, ನೋ ಪ್ರಾಬ್ಲಮ್. ರೂಟ್ ಆಫ್ a square plus b square plus 2ab cos theta. ಓಕೆ, ರೂಟ್ ಆಫ್ 25 square 30 square 2 into 25 into 30 cos 51. ಈಗ ಕಾಸ್ ಟೇಬಲ್ಗೆ ಹೋಗಬೇಕಾಗತ್ತೆ ನಾವು, ಎಲ್ಲ ಜೊತೆಗೆ ಹೋಗೋಣ. ಯಾಕಂದರೆ ಸೈಮಲ್ಟೇನಿಯಸ್ಲಿ ಐ ಕಾಂಟ್ ಸ್ವಿಚ್ ಆನ್ ಬೋತ್, ರೈಟ್? ಅದು ವೈಟ್ ಬೋರ್ಡ್ ಹಾಕಿದ್ರಂತೂ ನಾನು ಕಾಣಿಸೋದೇ ಇಲ್ಲ, ಎಲ್ಲ ಅಲ್ಲಿಗೆ ಕ್ಯಾಮೆರಾ ಫೋಕಸ್ ಆಗುತ್ತೆ, ನನ್ನ ಫೋಕಸ್ಸೇ ಮಾಡಲ್ಲ. ಸೊ ಐ ವಿಲ್ ಸ್ವಿಚ್ ಇಟ್ ಆಫ್ ಲೇಟರ್. ಅಂದರೆ ಕಾಸ್ 51 ನಮ್ಗೆ ಬೇಕು, ರೈಟ್? ಓಕೆ, ಲೆಟ್ ಅಸ್ ಫೈಂಡ್ ಇಟ್ ಔಟ್. ಅದರ ಮೊದಲು ಕೆಲವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. What is that? 625, 25 square, 30 square, 900, plus 2 into 25 is 50. 50 into 30, 0, 0 ಎರಡಿದೆ. 2 into 25 is 50. 50 into 30 ಮಾಡ್ಕೋಬೇಕು. 5 into 3 is 15, right? ಆಮೇಲೆ ಎರಡು zeros ಇದೆ, 0, 0. Then cos 51 degree. So what is cos 51 degree? That is what you have to find out. Cos 51 degree ನೋಡೋಣ. So what you have to do is now you have to switch on cos page, cos theta page. Sin, natural sines ಬಂದ ಮೇಲೆ ನ್ಯಾಚುರಲ್ ಕೊಸೈನ್ಸ್ ಬರುತ್ತೆ. ಅಂದರೆ ಕೊಸೈನ್ಸ್ ವ್ಯಾಲ್ಯೂ cos 30, cos 50, cos 21, cos 90 ವರೆಗೆ ಬರುತ್ತೆ. ಅಂದರೆ 89 ಡಿಗ್ರಿ 99 59 ಮಿನಿಟ್ಸ್ ವರೆಗೆ ಬರುತ್ತೆ. ದೆನ್ tan theta ಬರುತ್ತೆ ನೆಕ್ಸ್ಟ್. ನ್ಯಾಚುರಲ್ ಟ್ಯಾಂಜೆಂಟ್ಸ್ ಅದೇ ಥರ ನಾವೀಗ ಕಾಸಿಗೆ ಹೋಗಬೇಕು, ರೈಟ್? ಸೊ ದಿಸ್ ಈಸ್ ವಿಚ್ ಟೇಬಲ್? ದಿಸ್ ಈಸ್ ಸೈನ್ ಟೇಬಲ್, ನ್ಯಾಚುರಲ್ ಸೈನ್ಸ್. ನಾವು ನ್ಯಾಚುರಲ್ ಕೊಸೈನ್ಸಿಗೆ ಹೋಗಬೇಕು, ರೈಟ್? ಸೊ ಐ ವಿಲ್ ಸ್ವಿಚ್ ಇಟ್ ಆನ್. ದಿಸ್ ಈಸ್ ನ್ಯಾಚುರಲ್ ಸೈನ್ಸ್. You can see that, right? I think you can see the natural science here written. So natural science anta bardiare. Can you see this? Yes. Now natural science ge beda cosine ge hogbeku. Where is natural cosine?
Yes, it is here. Natural cosines, you can see. Tamige yavada angle bekagirodu? Cos 51. Where is cos 51? Cos 51 illide, cos 51. Can you see that? Cos 51, right? Oh, illide. ಆಮೇಲೆ ಮಿನಿಟ್ಸ್ ಎಲ್ಲ ಇಲ್ಲ, ಖಾಲಿ ಕಾಸ್ 51 ಡಿಗ್ರೀಸ್, ರೈಟ್? ಕಾಸ್ 51 ಡಿಗ್ರಿ, ಫಸ್ಟ್ ರೋನೇ 0 ಮಿನಿಟ್ಸ್ ತಾನೆ, 51.3 ಎಲ್ಲ ಇಲ್ಲ, ಖಾಲಿ 51 ಡಿಗ್ರಿ. ಸೊ ಕಾಸ್ 51 ಇಟ್ ಈಸ್ ಹಿಯರ್. 0.6293 is the number. Cos 51 ಪ್ಲೇಸಲ್ಲಿ ಇದೆ. 51 ಡಿಗ್ರಿ 0 ಮಿನಿಟ್ಸ್, ಮಿನಿಟ್ಸ್ ಈ ಪ್ಲೇಸಲ್ಲಿ ಬರುತ್ತೆ. ಕ್ಯಾನ್ ಯು ಸಿ ದಟ್ ಹಿಯರ್? 0 ಮಿನಿಟ್ಸ್, 6 ಮಿನಿಟ್ಸ್, 12 ಮಿನಿಟ್ಸ್, 18 ಮಿನಿಟ್ಸ್, ರೈಟ್? ಝೂಮ್ ಮಾಡಿದಾಗ ಬ್ಲರ್ ಆಗುತ್ತೆ ಅದು. ಯಾ, you can see 0 minutes here. So 15 minutes ಆಗುವಾಗ 0.6293 ಬರುತ್ತೆ. So I can write it as 0.6293. So I have to yes, 0.6293, right? Where is 0.6293? Of cos 51, yes, 0.6293. Shall I write it here? 0.6293, right? That is cos 51. Now you have to find out what is resultant. R is equal to, where is calculator? Yeah, it is here. Right, 625 plus 900 plus, oh, you have to do this first, right? So idanna now calculate ಮಾಡಿಡ್ಕೋಬೇಕಿತ್ತು. 625 plus 900, that is 1525 plus 1500 into 0.6293, that is equal to 943.95. 943.95, that is equal to square root of, so we have 625 plus 900, that is 1525, and then 1500 into 0.6293, that is equal to 943.95 plus 1525, that is equal to 2468. 2468.95, and the square root of this, what is the square root of this? Square root of this is 49.68. 49.68 Newton. It's up. That is the answer now. Now whether this answer lies between maximum and minimum, what is the maximum answer if you apply two vectors in the same direction, a plus b, it is 55, less than that, right? And if they are acting in the opposite direction, 30 minus 25, 5, adkin jasti ide. So it is more than the minimum, right? 30 minus 25, 5, and it is less than the maximum, 30 plus 25, 55. So our answer may be correct. Now where is the resultant? Resultant ellide, at what angle? So direction of resultant nodbekiga now. What is the direction of the resultant? How to find out the direction of resultant? Yes, tan alpha nodbeku ivaga namma hatra ಒಂದು ಫಾರ್ಮುಲಾ ಇದೆ. Suppose you take alpha here. If you take an angle alpha here, what happens? This alpha is taken with A, not with B. So what is tan alpha? Tan alpha is equal to, right, what you have not taken, B sin theta divided by A plus B cos theta. Am I right? You have to take sin theta and cos theta in this formula. Just go back to the other videos, you can get the formula. Tan alpha is equal to B sin theta divided by A plus B cos theta. ಈಗ sin theta ನು ಬೇಕು ನಮಗೆ, right? Cos theta ಇವಾಗ ನೋಡಿದ್ ನಾವು cos theta ಸರಿ ತಾನೆ? Did we take it in cos theta or yes, cos theta? So we have to find out sin theta also. Then sin theta ನೋಡಿಟ್ಕೋಬೇಕು ಇವಾಗ. Okay, substitute ಮಾಡೋಣ. Tan alpha is equal to B. What is B? B is 30. Sin theta, sin of 51 degrees. Sin 51 divided by A plus, A is 25 plus B cos 51 ಆಗಲೇ ಬರ್ಕೊಂಡಿದ್ದೀವಿ ನಾವು, cos 51. Okay, we will substitute the value. Tan alpha is equal to 30 into this vision. Oh, ಇವಾಗ ಇದು ಇಲ್ಲಿ ಬರ್ದಿದ್ದು, I think it will disturb you. Okay, let us see. 30 into, and what about 25 plus B into cos 51. Cos 51 is
0.6293. 0.6293. I will try it. ಯಾಕಂದ್ರೆ ಡಿಸ್ಪ್ಲೇ ಇಲ್ಲೇ ಬರುತ್ತೆ ಅದು. Sin 51 I would find out. Cos 51 ನಮ್ಮ ಹತ್ರ ರೆಡಿ ಇದೆ. So shall I see that now? We will try. You can see that. No problem. I can move it. I want sin 51. Sin 51 ಅಂದರೆ ನ್ಯಾಚುರಲ್ ಸೈನ್ಸಿಗೆ ಹೋಗ್ಬೇಕು ನಾನು. ಈಗ ಕೊಸೈನ್ಸಲ್ಲಿದೆ ಅದು. ನ್ಯಾಚುರಲ್ ಸೈನ್ಸ್ ಇಲ್ಲಿದೆ, ರೈಟ್? ನ್ಯಾಚುರಲ್ ಸೈನ್ಸಲ್ಲಿ 51. Yes, here it is. Can you see that? 0.7771, 51. Okay. ಎಡೆಯಲ್ಲಿ ಹಾಕ್ತೀನಿ. Is it sin 51? Sin 51 ನಲ್ಲಿ 0 minutes. No, there is no point degrees. 0.3, 0.1 ಎಲ್ಲ ಏನು ಕೇಳ್ತಾ ಇಲ್ಲ. Sin 51 is 0.771. ಇಲ್ಲಿರ್ತಿದ್ರೆ ಆ 0 ಪಾಯಿಂಟ್ ಅನ್ನ ಎಲ್ಲ ನಂಬರ್ಸ್ಗೆ ತಗೋಬೇಕು. 0.7771 is sin 51. So I can write 0.771. Okay, I will shut it down. 0.7771. Correct alla? Yes. Yeah. Sin 51 is 0.7771. 0.7771. ಇವಾಗ ಇಂಟ್ರೆಸ್ಟ್ ಇರೋದು. Where is the resultant angle? It's slow ಹೋಗ್ಬೇಕು ನಾವು. Don't be in a hurry. ಒಂದೇ ಸರಿಗೆ ಬರಲ್ಲ ಇದು. You will learn it very slowly. Tan alpha is equal to, we will calculate it. 30 into 0.7771. 30 into 0.7771, right? That is equal to 23.313. 23.313 divided by 25 plus, I will directly do this. What is B? B I have not written. B, 30. Yeah, this is 30. Yeah, B a value ಬರ್ತಿಲ್ಲ. 30 into, first ಇದನ್ನು ಮಾಡ್ಕೋತೀನಿ ನಾನು. I have to finish this one, right? B cos 51. 30 into 0.6293. 30 into 0.6293. That is equal to 18.879 plus 25. Direct ಮಾಡ್ತೀನಿ. Plus 25. That is equal to 43.879. This is the answer. 25 plus 30 into 0.6293. ಅದು ಫಸ್ಟಿಗೆ ಮಾಡ್ಕೋಬೇಕು. 18 ಆಗುತ್ತೆ ಇದು. Plus 25. 43.879. So you have to divide this now. That is equal to 23.313 divided by 43.879. How much it is? 0.5313. Sakal. 0.5313. That is what I have to search now. ಏನು ಮಾಡ್ತಾ ಇದ್ದೀವಿ ನಾವು? Do you know what we are doing now? Forgotten? ಕೆಲವು ಸರಿ ಆಗುತ್ತೆ, ಮಾಡ್ತಾ ಹೋಗ್ತೀವಿ, ಆಮೇಲೆ ತಲುಪಿ ನಾವೇನು ಮಾಡ್ತಿದ್ದೀವಿ? ವಾಟ್ ವಿ ವಾಂಟ್ ಆ್ಯಕ್ಚುಲಿ? ವಿ ವಾಂಟ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವಿತ್ ಎ ಜೊತೆಗೆ ಎಷ್ಟು ಆ್ಯಂಗಲಲ್ಲಿ ಇದೆ ಅದು ರಿಸಲ್ಟೆಂಟ್, ವ್ಯಾರ್ ಇಟ್ ಈಸ್, ವಾಟ್ ಈಸ್ ದ ಡೈರೆಕ್ಷನ್? ವ್ಯಾಲ್ಯೂ ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಸ್ 49.68. ವಾಟ್ ಅಬೌಟ್ ದ ಡೈರೆಕ್ಷನ್? ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಎಲ್ಲಿದೆ? ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಯೂಸ್ ದ ಫಾರ್ಮುಲಾ tan alpha is equal to B sin theta divided by A plus B cos theta. And the answer obtained is B 30 into sin 51. ಅದೆಲ್ಲ ಆಯಿತು, ಇಲ್ಲಿ ಇದಕ್ಕೆ ಬಂದಿತ್ತು. Now how to write this one? Already ನಾನು ಹೇಳಿದೆ ಒಂದು ಸರಿ. Tan alpha, again I write it. Tan alpha is equal to, ಎಷ್ಟು ಬಂತು? 0.5313. Now how to write alpha is equal to tan inverse ಅಂತ ಬರೀಬೇಕು. ಬರೆಯೋ ಮೆಥಡ್ ಇದು. I think you can see this, right? You can see this board. Yes. What is alpha equal to? Or shall I write this formula? Rub this formula. ಇದನ್ನು ರಬ್ ಮಾಡ್ತೀನಿ. Tan alpha is equal to 0.5313. So how to write alpha equal to tan inverse of 0.5313. That is equal to, ಇದನ್ನು ಬರಿಬೇಕು ನಾವು. It is the method of writing. ಹೀಗೆ ಬರ್ಕೋಬೇಕು. Tan inverse ಅಂತ ಓದೋದು ಅದನ್ನು. Tan inverse ಅಂದರೆ ರಿವರ್ಸ್ ನೋಡೋದು ಅಂತ. ಈಗ ಫಾರ್ ಎಕ್ಸಾಂಪಲ್, okay, sin 30 is equal to half. Okay, how do you write it? Here is ಅದು ಇದೆಯಲ್ಲ, ಈ ಟೇಬಲ್ ಇನ್ ಬೇಡ, ಅದನ್ನು ರಬ್ ಮಾಡಿದಷ್ಟು ಮತ್ತೆ ಬರೀಲಿಕ್ಕೆ ಆಪರ್ಚುನಿಟಿ ಸಿಗತ್ತೆ. ಸೊ ಆವಾಗ ಅದು ಚೆನ್ನಾಗಿ ಅರ್ಥ ಆಗುತ್ತೆ. sin 30 0.5. What is 30 is equal to sin inverse of half or 0.5. Sin inverse ಯಾವುದೋ sin theta ದ ವ್ಯಾಲ್ಯೂ ಹಾಫ್. ಯಾವ theta ಅದು? Theta is sin inverse of half. That is 30 degree. So ಯಾವ theta? Tan. What is tan here? What is alpha is equal to tan inverse of 0.5313. Natural tangency go back. Again switch on. Yes.
ನ್ಯಾಚುರಲ್ ಟ್ಯಾಂಜೆಂಟ್ಸಿಗೆ ಹೋಗಬೇಕು. ನೆಕ್ಸ್ಟ್ ಪೇಜಲ್ಲಿ ನ್ಯಾಚುರಲ್ ಟ್ಯಾಂಜೆಂಟ್ಸ್ ಇದೆ. ಸೊ ಕಾಸ್ ಆಯಿತು, ನ್ಯಾಚುರಲ್ ಕೊಸೈನ್ಸ್ ಆಯಿತು, ನ್ಯಾಚುರಲ್ ಟ್ಯಾಂಜೆಂಟ್ಸ್ ಇಲ್ಲಿ ಬಂತು. ಕ್ಯಾನ್ ಯು ಸಿ ನ್ಯಾಚುರಲ್ ಟ್ಯಾಂಜೆಂಟ್ಸ್? ಇಲ್ಲಿ ಬರೆದಿದ್ದಾರೆ ನೋಡಿ. ಕ್ಯಾನ್ ಯು ಸಿ ದ್ಯಾಟ್ ರಿಟರ್ನ್? ರೈಟ್, ಅದು ಅಕ್ಷರಗಳ ಮೇಲೆ ಹೋಗ್ತಾ ಉಂಟು. ವಿ ಆರ್ ಯೂಸಿಂಗ್ ಮಲ್ಟಿಪಲ್ ಸ್ಕ್ರೀನ್, ರೈಟ್. ನ್ಯಾಚುರಲ್ ಟ್ಯಾಂಜೆಂಟ್ಸ್ ಯು ಸಿ. ಆ ನ್ಯಾಚುರಲ್ ಟ್ಯಾಂಜೆಂಟ್ಸಲ್ಲಿ ಯಾವ್ದು ನೋಡ್ಬೇಕು ನಾವು? ಟ್ಯಾನ್ ಆಲ್ಫಾ ಇಸ್ಗಳು 0.5313. ಈಗ ಏನು ಮಾಡಬೇಕಂದ್ರೆ 0.5313 ನಂಬರನ್ನು ಹುಡ್ತಾ ಹೋಗ್ಬೇಕು ನಾವು. ಸರ್ ಅಷ್ಟು ನಂಬರಲ್ಲಿ ಎಲ್ಲಿ ಸರ್ ಹುಡ್ಕೋದು? ಏನು ಪರವಾಗಿಲ್ಲ, ಇಲ್ಲೆಲ್ಲ 1 ಇದೆ. 0.5 ನಾವು ಆ ಕಡೆಗೆ ಹೋಗಬೇಕು, ಆ ಕಡೆ ಪೇಜ್ಗೆ, ಈ ಕಡೆ ಪೇಜ್ಗೆ. ಅದು 2 ಪೇಜ್ ಇದೆ, ನಾನು ಝೂಮ್ ಮಾಡಿದ್ದೀನಿ. 0.5313 ಇಲ್ಲೆಲ್ಲಾದ್ರೂ ಇರ್ಬೋದು. ಇಸಿ 0.4 ಬಂತು, 0.5 ಬಂತು ನೋಡಿ, 0.5317 ಇದೆ ಇಲ್ಲಿ. ಕ್ಯಾನ್ ಯು ಸಿ ದ್ಯಾಟ್? 0.5317 ಇಲ್ಲಿದೆ. ಐ ಥಿಂಕ್ ಯು ಕ್ಯಾನ್ ರೀಡ್ ದಿಸ್, ರೈಟ್. 0.5317 ಇದೆ. ನಮಗೆ 13 ಬೇಕು. 0.5313 13 ಬೇಡ, ಇಲ್ಲಿ ಸಿಗಲ್ಲ ನಮಗೆ. 17 ಸಾಕು. ಇಟ್ ಇಸ್ ದ ನಿಯರೆಸ್ಟ್ ನಂಬರ್, ರೈಟ್. 0.5317 ಎಷ್ಟಾಗತ್ತೆ? ಅದು 28 ಡಿಗ್ರೀಸ್ ಆಗುತ್ತೆ. 0 ಮಿನಿಟ್ಸ್ ಫಸ್ಟ್ ರೋದಲ್ಲೇ ಇದೆ, ರೈಟ್. 0.5317 ಈಸ್ ಇನ್ 28 ಡಿಗ್ರಿ. ಎಲ್ಲೋ 27.9 ಡಿಗ್ರಿ ಎಲ್ಲ ಬರ್ಬೋದು, ಅಷ್ಟೇ ಡಿಫ್ರೆನ್ಸು. ಸೊ ಶಾಲ್ ಐ ರೈಟ್ ಇಟ್ ಆಸ್ ಆಲ್ಮೋಸ್ಟ್ 28 ಡಿಗ್ರೀಸ್? So I will write it as 28 degrees, okay? Switch it off. 28 degrees almost, because you get this one at 28 degrees. So that is equal to, alpha is equal to tan inverse of this, tan 28 adu. Andre, this resultant is making an angle of 28 degrees with A. Sir, what about this one? ಈ ಕಡೆ ಆ್ಯಂಗಲ್ ತಗೊಳ್ತಿದ್ರ ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಫಾಸ್ಟ್ ಮಾಡೋಣ. ಸರ್ ಈ ಕಡೆ ಆ್ಯಂಗಲ್ ತಗೊಳ್ತಿದ್ರೆ ಎಷ್ಟು ಬರಬೇಕಿತ್ತು? ಔಟ್ ಆಫ್ 28, ಔಟ್ ಆಫ್ 51, 28 ಡಿಗ್ರಿ ಇಲ್ಲಿದೆ. ಉಳಿದಿದ್ದು ಎಷ್ಟಾಗುತ್ತೆ? 51 ಡಿಗ್ರಿ ಮೈನಸ್ 28 ಡಿಗ್ರಿ ಎಷ್ಟಾಯಿತು? 11 ಮೈನಸ್ 8 ಈಸ್ 3 ಆ್ಯಂಡ್ ದಿಸ್ ಈಸ್ 4 ಮೈನಸ್ 2 ಈಸ್ 23 ಡಿಗ್ರೀಸ್. ಇದು 23 ಬರುತ್ತಾ ಸರ್? ಈಸ್ ದಿಸ್ 23 ಡಿಗ್ರೀಸ್? ಬರಬೇಕು, ರೈಟ್. ಬರಬೇಕಾದ್ರೆ ವಿ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಗೈನ್. ಸೊ ಇವಾಗ ಹೌ ವಿಲ್ ಬಿ ದ ವ್ಯಾಲ್ಯೂಸ್? ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್ ನಾವು. ಶಾಲ್ ಐ ರಬ್ ದಿಸ್ ಒನ್? ಇಲ್ಲಿ ಬರೆದಿದ್ದಾನೆ, ಅವರಿಸ್ತೀನಿ ನಾನು. ಕೂಡ್ಲಾಗಬೇಕು ಇವಾಗ. ನಂದು ಟೈಮ್ ಆದರೆ ದಟ್ ಮೈ ಕ್ಯಾಮರಾ ವಿಲ್ ಟೇಕ್ ಸೆಕೆಂಡ್ ವಿಡಿಯೋ. ಓಕೆ, ಏನಾಯಿತು? ನಾವು ವಾಟ್ ಈಸ್ ದಿಸ್? ಐ ವಿಲ್ ಟೇಕ್ ದಿಸ್ ಆ್ಯಂಗಲ್ ಆ್ಯಸ್ 5. ಸುಮ್ಮನೆ ಒಂದು ಸಿಂಬಲ್ ತಗೊಳ್ತೀನಿ, ಆಯಿತಾ? 5 ಅಂತ ತಗೊಂಡ್ರೆ ವಾಟ್ ಈಸ್ tan 5? ದಿಸ್ ಈಸ್ ಕಾಲ್ಡ್ 5, ರೈಟ್. tan 5 ಈಸ್ ಈಕ್ವಲ್ ಟು, ಇವಾಗ ಇದ್ರ ಜೊತೆ ತಗೊಳ್ತೀನಿ, ಬಿ ಯ ಜೊತೆ 5 ತಗೊಂಡಿದ್ದೀನಿ. ಸೊ ಎ ಸೈನ್ ಥೀಟಾ divided by b plus a cos theta. Do you agree? A sin theta, this one a sin theta, because I have taken angle with this one. A sin theta divided by a plus b plus a cos theta. Tan phi is equal to a sin theta. What is a 25 into sin 51 divided by b plus 30 plus 25 cos 51. That is equal to, so I will try to write this here. Now again you have to find out sin 51 and cos 51. 25 into divided by 30 plus 25 into, okay, sin 51 cos 51, right? Okay, switch it on again. ಈಗ ಫಿನಿಶ್ ಮಾಡಬೇಕು ಅದನ್ನು, ರೈಟ್. yes, sin 51 and cos 51. We have to go back, natural tangents in the cosine, sine ಗೆ. What is sin 51? Is it 9? Yeah. ಈಗ ನಾನು ಈ ಕಡೆ ಬರಬೇಕು, 51 ಬರಬೇಕಾದ್ರೆ ಈ ಕಡೆ ಬರಬೇಕು. ಎಸ್, ಇದು ಸೈನ್, ನ್ಯಾಚುರಲ್ ಸೈನ್ಸ್. ಎಸ್, ಸೈನ್ 51 0.7771. ಅವಾಗ ನೋಡಿದ್ದೀವ ಇದನ್ನು? ಅವಾಗ ನೋಡಿದ್ದೀವಿ. ಎಸ್, 0.771. ಕಾಸ್ 51 ಅದು ನೋಡಿದ್ದೀವ ಅಂತ? ಕಾಸ್ 51 ಈಸ್ ನ್ಯಾಚುರಲ್ ಕೊಸೈನ್ಸ್. ಎಸ್, 0.6293. ಎಸ್, ಎರಡು ನೋಡಿದ್ದೀವಿ. 0.6293, ಎಸ್, ಇದು ನೋಡಿದ್ದೀವಲ್ಲ. ಸೊ 0.7771 ಯಾವುದು? 0.7771. ಆ್ಯಂಡ್ ವಾಟ್ ಈಸ್ ಕಾಸ್ 51? ಕಾಸ್ 51 ಇಲ್ಲಿದೆ, 0.6293. ಎಸ್, ಯು ಹ್ಯಾವ್ ಸೀನ್ ದಿಸ್. ಎಸ್, ವಾಟ್ ಈಸ್ ದಿಸ್? tan phi is equal to, yes, what is numerator? 25 into 0.7771. How much is angle? 19.42 divided by, ಇದನ್ನು ಫಸ್ಟ್ ಮಾಡ್ತೀನಿ, 25 into
0.6293 is equal to 25 into 0.6293 plus 30. 45.73. 45.73. So 25 into 0.6293. 25 into 0.6293. It is 15.7 plus 30. 45.73. What is this answer? 19.42 divided by 45.73. What is the answer? 0.4246. 0.4246. This can now sin inverse nodಬೇಕು. Tan inverse. What is phi is equal to? Phi is equal to tan inverse of 0.4246. What is tan inverse of 0.4246? That we have to see now. Phi is equal to, so 0.4246 get tan inverse. Yes, again you have to go to natural tangents. This is the natural 0.4246 elide sir ee kade irbodu. We can see it here, 0.4246. yes, 4245 ide, 23 degree alli ide. This is enough for us, right? 0.4245, that is enough. So ellide adu 23 degrees 0 minutes. So shall I write 23 degrees? Yes, that is what we had to get, right? 23 degrees bandala. Andre yav angle kuda kandidibodu. We can find out the angle here 23, here it is 28, total it is 51. You can use any formula. This is one sample ashta. If you have not followed it completely, then you are proper. Ella artha agalla, tumba artha agada vishaya irutte. We will see that later, right? So thanks for watching my video. We will meet in the next class with few more ideas and few more methods of looking into the problem. Thank you.